ಅದ ಒಂದು ಪುಣ್ಯ ಅನ್ಕೋಬೇಕು. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಬಿಲ್ಲಾಳಿ ವೀರನೇ ಶರಣಮಯ್ಯಪ್ಪ. ವೀರಮಣಿ ಕಂಠನೇ ಶರಣಮಯ್ಯಪ್ಪ. ಅನಾಥ ರಕ್ಷಕನೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪನನ್ನ ಎನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ಆದಿಮೂರ್ತಿ ವೇದಮೂರ್ತಿ ಸಲಸು ಕಲಾಮೂರ್ತಿ ನೀನೊಳಹೊಕ್ಕು ಹೇಗೆ ನುಡಿಸುವೆನೋ ಹಾಗೆ ನುಡುವೆ ಶ್ರೀ ಗುರುವೆ ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದೊಡೆಯ ಸೃಷ್ಟಿಕರ್ತ ಶಂಭೋ ಶಂಕರ ಮಾದೇವನ ಪಾದಕ್ಕೂ ಕೂಡ ವಂದಿಸಿಕೊಂಡು ಎನ್ನ ಜ್ಞಾನಕ್ಕೆ ಜ್ಯೋತಿ ನೀಡಿದ ಸಿದ್ಧರತ್ನ ಶಿವೋಗಿ ಶಾಪಾನುಗ್ರಸ್ತ ಕವಿ ತಿಲಕಮಣಿ ಪರಮ ಪೂಜ್ಯ ಶ್ರೀ ಮದಗೊಂಡೇಶ್ವರ ಅಪ್ಪನವರ ಕರ್ತುಗದ್ದಿ ಕೂಡ ವಂದಿಸಿಕೊಂಡು ಕ್ಷೇತ್ರದ ಅಡಿದೇವರಾಗಿರ್ತಕ್ಕಂಥ ಭಂಡಾರದ ಮಹಿಮಾಂತಕ ಬಂದ ಭಕ್ತರ ಭವಕಂಟಕವನ್ನು ಕಳೆದಿರತಕ್ಕಂಥ ಸುಕ್ಷೇತ್ರದ ಜಗದೊಡೆಯ ಮಹಾಲಿಂಗೇಶ್ವರರ ಕರ್ತುಗದ್ದಿ ಕೂಡ ವಂದಿಸಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಅನಾಥ ರಕ್ಷಕ ಬಡವರ ಬಂಧು ಕರಿಮೆಲೆ ಬೆಟ್ಟದ ಮೇಲೆ ವಾಸವಾಗಿರ್ತಕ್ಕಂಥ ಯಾವ ನನ್ನಪ್ಪ ಜಗದೊಡೆಯ ಸರ್ವರಲ್ಲಿ ವ್ಯಾಪಿಸಿಕೊಂಡು ಸರ್ವರಲ್ಲಿ ಕೂಡ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸ್ವಾಮಿಯೇ ಶರಣಮಯ್ಯಪ್ಪನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿಕೊಂಡು ಈ ಕಾರ್ಯಕ್ಕೆ ಆಗಮಿಸಿರ್ತಕ್ಕಂಥ ಚಿದಾನಂದ ಗುರುಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಗುರುಗಳ ಸಾನ್ನಿಧ್ಯಕ್ಕೂ ಕೂಡ ವಂದಿಸಿ ಬೇರೆ ಕ್ಷೇತ್ರದಿಂದ ಸುಕ್ಷೇತ್ರದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಮುಂಡುಗನೂರಿನ ಸಮಸ್ತ ಗುರು ಹಿರಿಯರಿಗೆ ತಾಯಂದಿರಿಗೆ ಹಾಗೂ ನಮ್ಮ ಮುಂಡುಗನೂರಿನ ಗದ್ದಿಗೆಯ ಒಡೆಯರಿಗೆ ಎಲ್ಲರಿಗೂ ಕೂಡ ಅದರಂತೆ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವಿಠ್ಠಲ್ ಗುರುಸ್ವಾಮಿಯವರಿಗೆ ಕೂಡ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇವತ್ತು ನಿಮ್ಮೆಲ್ಲರಿಗೆ ಬಹಳ ಸಂತೋಷವಾಗಿರ್ತಕ್ಕಂಥ ದಿವಸ. ಇದು ಅಯ್ಯಪ್ಪ ಸ್ವಾಮಿಯ ಜಾತ್ರೆ. ನನಗೆ ಬಹುಶಃ ಅನ್ನಿಸ್ತಾ ಇದೆ, ಎಲ್ಲ ಕಡೆ ಹೋದಲ್ಲಿ ಅಯ್ಯಪ್ಪ ಸ್ವಾಮಿಯ ಸಣ್ಣ ಮೂರ್ತಿಯನ್ನಿಟ್ಟು ಮಹಾ ಅಭಿಷೇಕವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ನಿಜವಾಗಿರ್ತಕ್ಕಂಥ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರೆ ಮುಂಬರೋ ದಿನಮಾನಗಳಲ್ಲಿ ಇದು ಸುಕ್ಷೇತ್ರ ಮುಂಡುಗನೂರಲ್ಲ, ಇದು ಶಬರಿ ಅಯ್ಯಪ್ಪನ ಮೂಲ ಸ್ಥಾನನೇ ಆಗುತ್ತೆ ಅನ್ನುವಂಥ ಮಾತನ್ನ ಈ ಗಮನಕ್ಕೆ ಬರುತ್ತೆ ಬಂಧುಗಳೇ. ಅದಕ್ಕೆ ಅಯ್ಯಪ್ಪ ಸ್ವಾಮಿಯನ್ನ ಯಾರು ಮನಸ್ಸಿನಲ್ಲಿ ನೆನೀತಾರೋ, ಯಾರು ಹರಸ್ತಾರೋ, ಅವನಿಗೆ ಯಾರು ಬೇಡ್ಕೋತಾರೋ ಅವರಲ್ಲಿ ನಿಜವಾಗಿರ್ತಕ್ಕಂಥ ವಾಸಸ್ಥಾನ ಅಯ್ಯಪ್ಪ ಸ್ವಾಮಿದಾಗಿರುತ್ತೆ. ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ನಾ ಏನು ಬಾಳೊತ್ತು ಮಾತಾಡೋದಿಲ್ಲ, ಸುಮಾರು 1-2 ತಾಸು ಮಾತಾಡಿ ಅಷ್ಟ ಮುಗಿಸ್ಬಿಡ್ತೀನಿ ನಾನು. ಎಲ್ಲ ಸ್ವಾಮಿಗಳು ಹಾ ಅಂತಾರೆ ನೋಡಿ, ಯಾವ್ರು ಅಂತಂದಿರಿ ಮತ್ತು ನನಗೆ ಅದಕ್ಕೆ ಬಾಳತ್ತೇನು ಮಾತಾಡೋದಿಲ್ಲ. ನಾನು ಅಯ್ಯಪ್ಪ ಸ್ವಾಮಿಯ ಮಹಿಮೆಯನ್ನು ಹೇಳ್ಕೋತ ಕೂತ್ರೆ ಇವತ್ತು ಮುಗಿಲಾರದಂಥ ಸಮಯ ಇವತ್ತು ಆಗ್ತಾ ಇದೆ. ಆದರೆ ಅಯ್ಯಪ್ಪ ಸ್ವಾಮಿಯನ್ನು ಎಲ್ಲರೂ ಯಾಕೆ ಆರಾಧಿಸ್ಬೇಕಂದ್ರೆ ಸರ್ವ ಸಮಾಜಕ್ಕೂ ಸರ್ವ ಕುಲಕ್ಕೂ ಪ್ರೀತಿಯಾಗಿರ್ತಕ್ಕಂಥ ಏಕೈಕ ದೇವಮಾನವ ಯಾರಾದರೂ ಇದ್ರೆ ಅದು ನಮ್ಮ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಶರಣಮಯ್ಯಪ್ಪ ಯಾಕೆ ಮಾತನ್ನ ಹೇಳಬೇಕು ಅಂತ ಕೇಳಿದ್ರೆ, ಸಮಾಜಕ್ಕೊಬ್ಬ ಗುರುವ, ಸಮಾಜಕ್ಕೊಬ್ಬ ದೇವರ, ಕುಲಕ್ಕೊಬ್ಬ ಗುರುವ, ಕುಲಕ್ಕೊಬ್ಬ ದೇವರನ್ನ ಮಾಡಿಕೊಂಡು ಹರಿನಾಮ ಹರಿ ಜಪಗಳನ್ನು ಮಾಡ್ತಿರ್ತಕ್ಕಂಥ ಈ ಮಾನವ ಕುಲದಲ್ಲಿ ನಾವೇನಾಗಬೇಕಾಗಿದೆ ಅಂತ ಕೇಳಿದ್ರೆ, ಅಯ್ಯಪ್ಪನ ಮಾಲಿಯನ್ನ ಹಾಕಿ ಕರಿಬಟ್ಟೆಯನ್ನು ಯಾರು ಧರಿಸ್ತಾರೋ ಅವರು ನಿಜವಾಗಿರ್ತಕ್ಕಂಥ ಏಕೈಕ ಪುತ್ರ ಅದು ವೀರಮಣಿಕಂಠನ ಮಕ್ಕಳಂತ ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗಿದೆ ಬಂಧುಗಳೇ. ಅಂತ ಅಯ್ಯಪ್ಪ ಸ್ವಾಮಿಯನ್ನು ನಾವು ಸ್ಮರಿಸಿಕೊಂಡ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ನೋಡ್ರಿ, ಎಲ್ಲರೂ ಭಾವಿಸಬೇಕಾಗಿರ್ತಕ್ಕಂಥ ವಿಚಾರಗಳ ಗಮನದಲ್ಲಿರಬೇಕು.
ಬಹುಶಃ ಇನ್ನು 2 ವರ್ಷದಿಂದ ನೋಡಿದಾಗ ಅಯ್ಯಪ್ಪ ಮಾಲಿಗ ಜನವರಿ ಬಂತು, ಅವಾಗ ಕರೋನಾ ಬಂತಂತ ಎಬ್ಸಿದ್ರು. ಹೋದ ವರ್ಷ ಅಯ್ಯಪ್ಪ ಸ್ವಾಮಿಗಳ ಮಾಲೆ ಹಾಕೊಂಡ್ರು, ಅವಾಗ ಮತ್ತೊಂದು ಜಡ್ ಬಂತಂತ ಅವಾಗ ಒಂದು ಎಬ್ಸಿದ್ರು. ಈ ವರ್ಷ ಏನಾಗ್ತಾ ಇದೆ ಅಂತ ಕೇಳಿದ್ರ ಮೂಗಿನಿಂದ ಶ್ವಾಸಕೋಶ ತಗೊಂಡ್ರ ಎಲ್ಲರಿಗೂ ಮೆದುಳಿಗೆ ಜ್ವರ ಬರ್ತಾವಂತ, ಮೆದುಳು ಸಾಯ್ತೈತೆ ಅಂತ ಹೇಳಿದ್ರು ಅವ್ರ ಕತಿ. ಬಹುಶಃ ನನಗೆ ಅನ್ನಿಸ್ತಾ ಇದೆ ಇದು ಯಾಕೆ ನಡೀತಾ ಇದೆ ಅಂತ ಕೇಳಿದ್ರ ಎಲ್ಲ ದೇವರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗುರುವಿನ ಗುರು ಯಾರಂತ ಕೇಳಿದ್ರ ಅವ ಮಣಿಕಂಠ ಸ್ವಾಮಿ ಆಗಿರುವುದರಿಂದ ಎಲ್ಲ ರೋಗಕ್ಕೂ ಉತ್ತರ ಕೊಡೋ ಏಕೈಕ ಯಾರು ವೀರ ಅಂತ ಕೇಳಿದ್ರ ಅವ ಬಿಲ್ಲಾಳಿ ವೀರ ಮಣಿಕಂಠ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಬಂಧುಗಳೇ. ಇಷ್ಟಾದ್ರೂ ಕೂಡ ಸರ್ವ ರೋಗಗಳು ಎಬ್ಸಿದ್ರು. ಅವರು ಏನೇನೋ ಸರ್ಕಾರ ಡ್ರಾಮಾ ಮಾಡ್ತದಕ್ಕ ಹೋಗಬಾರದಂತ ನಿರ್ಬಂಧನೆ ಹೇರಿದ್ರ. ಅವ್ರು ಎಷ್ಟು ನಿರ್ಬಂಧನೆ ಹೇರುತ್ತಾರಲ್ಲ ಅಷ್ಟು ನಮ್ಮ ಅಯ್ಯಪ್ಪ ಸ್ವಾಮಿಗಳ ಮನಸ್ಸು ಗಟ್ಟಾಗತೈತಿ. ಇವತ್ತಿನ ದಿವಸದಲ್ಲಿ ನಾವು ಹೇಳ್ತಾರ ಅಯ್ಯಪ್ಪ ಸ್ವಾಮಿಯ ಮಾಲೆಗಳನ್ನು ಹಾಕಿದಾಗ ಎಲ್ಲರಿಗೂ ತಂಡ ಎತ್ತಿ 30 ಮೊಳ ಕವದಿ 3 ಸಲ ಹೊಚ್ಕೊಂಡು ಮನ್ಕೊಂಡ್ರು ನಮಗೆ ತಂಡ ಹೋಗುದಿಲ್ಲ. ಆದ್ರೆ ಇಂಥ ಚಳಿ ಒಳಗ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ತಣ್ಣೀರು ಜಳಕ ಮಾಡಿ ಅದ ಮಡಿಯನ್ನು ಉಟ್ಕೊಂಡು ಗುರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರ ಬಹುಶಃ ನನಗೆ ಅನಿಸ್ತಾ ಇದೆ ಪ್ರತಿಯೊಬ್ಬರಲ್ಲಿ ಕೂಡ ಅಯ್ಯಪ್ಪ ಮಾಲಾಧಾರಿಗಳಲ್ಲಿ ಏನು ಕಾಣ್ತಾ ಇದೆ ಅಂತ ಕೇಳಿದ್ರ ಮಕರ ಸಂಕ್ರಮಣಕ್ಕೆ ಹೊಳಿತಿರ್ತಕ್ಕಂಥ ಜ್ಯೋತಿ ಆ ಗುರುವಿನ ಎಲ್ಲ ಮಾಲಾಧಾರಿಗಳ ಆತ್ಮದಲ್ಲಿ ಆ ಜ್ಯೋತಿ ಕಾಣ್ತಾ ಇದೆ ಅಂತ ಈ ಸಂಜೆ ನಾವು ಅನ್ಕೋಬೇಕು. ಅಂತ ಭಗವಂತನ ಮಾಲೆಯನ್ನು ಸ್ಮರಿಸಿಕೊಂಡು ನಾವು ನಮ್ಮ ಜೀವನವನ್ನು ಪಾವನ ಮಾಡ್ಕೊಂಡು ಹೋಗಬೇಕಾಗಿದೆ. ಒಬ್ಬ ವಿಮರ್ಶಕರ ಹೇಳ್ತಾನೆ, ಏನಂತ ಹೇಳ್ದಂತ ಕೇಳಿದ್ರೆ ಅಯ್ಯಪ್ಪ ಸ್ವಾಮಿಗೆ ನಾವು ಹೋಗುವಾಗ ಎಲ್ಲರೂ ತೆಂಗಿನಕಾಯಿ ಒಳಗ ತುಪ್ಪ ಹಾಕೊಂಡು ಹೋಗ್ತೀವಿ ನಾವು. ಯಾಕೆ ಅದ್ರಾಗ ತುಪ್ಪ ಯಾಕೆ ಹಾಕೊಂಡು ಹೋಗ್ಬೇಕು? ಕಿಟ್ಲಾಗದ ಆದ್ರೆ ನಡೀದಿಲ್ಲ, ಚರಿಯಾಗ ಕಿಟ್ಲಾಗ ಕೊಡದಾಗ ತಗೊಂಡೋದ್ರ ನಡೆಯಂಗಿಲ್ಲನ್ರಿ ಸ್ವಾಮಿಗಳ? ನಡೀತಿತ್ತ ಇಲ್ರಿ? ಅದು ನಡೆಯಂಗಿಲ್ಲ ಅಂತ ಹೇಳ್ತಾರ ಗುರುಸ್ವಾಮಿಗಳು. ಅದು ಯಾಕೆ ನಡೆಯಂಗಿಲ್ಲ ಅಂತ ಕೇಳಿದ್ರ ತೆಂಗಿನಕಾಯಿ ಪವಿತ್ರವಾಗಿರ್ತಕ್ಕಂಥದ್ದು. ಆ ತೆಂಗಿನಕಾಯಿ ಯಾರ ಸ್ವರೂಪವಾಗಿರ್ತೈತಿ ಅಂತ ಕೇಳಿದ್ರ ಅದು 3 ಕಣ್ಣಿನವ ಇರ್ತಕ್ಕಂಥ ಮುಕ್ಕಣ್ಣನ ಸ್ವರೂಪವಾಗಿರ್ತಕ್ಕಂಥ ತೆಂಗಿನಕಾಯಿ ಆಗಿರುವುದರಿಂದ ಆ ಮೇಲೆ ಬರ್ತಿರ್ತಕ್ಕಂಥ ಜುಟ್ಟು ಏನಿದೆ ಅಲ್ಲ ಅದನ್ನ ತಿಕ್ಕಿ 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 ಗುರುಸ್ವಾಮಿಗಳು ಎಲ್ಲ ತೆಗಿತಾರ. ಅದನ್ನ ಯಾಕೆ ತೆಗಿತಾರ ತಿಕ್ಕಿ ತಿಕ್ಕಿ ಅಂದ್ರ ಕಾಮ ಕ್ರೋಧ ಮದ ಮಚ್ಚರ ಲೋಭ ವ್ಯಾಮೋಹಗಳಿಂದ ಸರ್ವ ಪೀಡಿತವಾಗಿರ್ತಕ್ಕಂಥದ್ದು ಅದಕ್ಕೆಲ್ಲ ಸುತ್ಕೊಂಡು ಬಿಟ್ಟಿರ್ತೈತೆ ತೆಂಗಿನಕಾಯಿಗೆ. ಆ ಸುತ್ಕೊಂಡಾಗ ತಿಕ್ಕಿ ತಿಕ್ಕಿ ತೊಳೆದಾಗ ಉಳಿತಿರ್ತಕ್ಕಂಥದ್ದು ತೆಂಗಿನಕಾಯಿ ಅಷ್ಟ ಉಳಿತೈತಿ. ಆ ತೆಂಗಿನಕಾಯಿ ಒಳಗೆ ಏನು ಉಳಿತೆ ಅಂತ ಕೇಳಿದ್ರ 3 ಕಣ್ಣುಳ್ಳಿರ್ತಕ್ಕಂಥ ಮುಕ್ಕಣ್ಣನ ಸ್ವರೂಪಿಯ ಕಣ್ಣು 3ನೇ ಕಣ್ಣಿಗೆ ಗುರುಸ್ವಾಮಿಗಳ ಚುಚ್ಚಿ ಅದರ ಒಳಗಿನ ನೀರು ತೆಗಿತಾರ. ಆ ನೀರಿನ ಸಂಕೇತ ಏನಂತ ಕೇಳಿದ್ರ ತಾಯಿ ತಂದಿ ಬಂಧು ಬಳಗ ಮಾಯ ಮಮಕಾರ ಅಣ್ಣ ತಮ್ಮರ ಸಂಕೇತವಾಗಿರ್ತಕ್ಕಂಥದ್ದು. ಆ ನೀರಿನ ಅಂಶವನ್ನು ತೆಗೆದು ಭಗವಂತನಲ್ಲಿ ಏನು ಹಾಕ್ತಾರ ಅಂತ ಕೇಳಿದ್ರ ವಿಷ್ಣು ಸ್ವರೂಪವಾಗಿರ್ತಕ್ಕಂಥ ತುಪ್ಪವನ್ನು ಅದರೊಳಗೆ ಹಾಕೊಂಡಾಗ ಅವಾಗ ಮಾತ್ರ ಶ್ರೇಷ್ಠತೆಯನ್ನು ಕಾಣುತ್ತ. ಅದಕ್ಕೆ ಹೇಳ್ತಾನ ಭಗವಂತಗ, ನಾವು 100 ವರ್ಷ ಮಾಳಿಂಗರಾಯಿಗೆ ಹೋಗಿ ಮುಂಜಾನೆ ಹಿಡಿದು ಸಂಜಿತನ ಊದಿನ ಕಡ್ಡಿ ಬೆಳಗ್ತೀವಿ, ಭಕ್ತಿ ಮಾಡೇ ಮಾಡ್ತೀವಿ. ಆದ್ರೆ ಎಲ್ಲರ ಒಳಗೆ ಏನೈತೆ ಅಂತ ಕೇಳಿದ್ರ ನಾ ಅನ್ನೋ ಅಹಂಕಾರದೊಳಗೆ ನಾವೆಲ್ಲರೂ ಅದೀವಿ, ದೇವರನ್ನ ಕಾಣಕ್ಕೆ ಇವತ್ತಾಗ್ತಾ ಇಲ್ಲ. ಅದಕ್ಕೆ ಬಂಧುಗಳೇ, ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕಿದವರು ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತಿಯನ್ನು ಮಾಡಿದವ್ರಿಗೆ ಏನಿದೆ ಅಂತ ಕೇಳಿದ್ರ ಅಲ್ಲೇ ಬಹುಮಾನ, ಅಲ್ಲೇ ಡ್ರಾ ಇಟ್ಟಿದ್ದಾನೆ ಭಗವಂತ. ಯಾಕೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ನಾವು ಕಲ್ಪಿಸ್ಬೇಕಂದ್ರೆ ಗುರುಸ್ವಾಮಿಗಳ ಭಕ್ತಿಯಿಂದ ಹಾಕಿರ್ತಕ್ಕಂಥ ತೆಂಗಿನಕಾಯಿ ತುಪ್ಪದಲ್ಲಿ ಆ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಒಡೆದಾಗ ಗಟ್ಟಾಗಿತ್ತಂತ್ರ ಮಾತ್ರ ನಿಜವಾಗಿರ್ತಕ್ಕಂಥ ಭಕ್ತಿ. ಅದು ಹಾಕಿದ ತುಪ್ಪ ಹಂಗ ಇದ್ರ ನನ್ನ ಭಕ್ತಿ ಇವತ್ತು ಭಗವಂತಗೆ ಮುಟ್ಟಿಲ್ಲ ಅಂತ ಹೇಳ್ತಾರ.
ಅದಕ್ಕೆ ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಇಟ್ಟಿರ್ತಕ್ಕಂಥ ಏಕೈಕ ವೀರ ಆ ವೀರ ಮಣಿಕಂಠ ಅಯ್ಯಪ್ಪ ಸ್ವಾಮಿ ನಿಮ್ಮೆಲ್ಲರಿಗೂ ಒದಗಿಸಿದ್ದಾನೆ. ಅದಕ್ಕೆ ಹೇಳ್ತಾರೆ ಬಂಧುಗಳೇ, ಈ ಅಯ್ಯಪ್ಪ ಸ್ವಾಮಿಯ ನಾಮ ಸ್ಮರಣೆಯನ್ನು ಮಾಡುವಾಗ ನಮ್ಮ ಮಾಲಾಧಾರಿಗಳಿಗೆ ಕೈ ಮುಗಿದ ಕಳಕಳಿಯಿಂದ ಒಂದು ವಿನಂತಿಯನ್ನ ಕೇಳ್ತಾ ಇದ್ದೀನಿ ನಾನು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ನಿಮ್ಮ ಜೀವನದೊಳಗೆ ಹೆಂಗ ವ್ರತ ಆಚರಣೆಯನ್ನು ನಡವಳಿಕೆ ರೀತಿ ನೀತಿ ನಡ್ಕೊಂಡು ಬಂದಿರಲ್ಲ, ಈ ಮಾಲೆ ತೆಗೆದಾಗ ಕೂಡ ನೀವು ಇದೇ ರೀತಿಯಾಗಿರ್ಬೇಕು. ಯಾಕಂತ ಕೇಳಿದ್ರೆ ಆ ಮಾಲೆ ಹಾಕಿದಾಗ ನಾವು ಅಟ್ಟ ವ್ರತ ಆಚರಣೆ ಮಾಡಿದ್ರೆ ವ್ರತ ಅಲ್ಲ, ನಾವು 24 ತಾಸ 360 ದಿವಸದ ಒಳಗೆ ಎಲ್ಲಿರ್ತಾನ ಭಗವಂತ ಅಯ್ಯಪ್ಪ ಸ್ವಾಮಿ ಅಂದ್ರ ನಿಮ್ಮ ಆತ್ಮದಲ್ಲಿ ಚಿರಜ್ಯೋತಿಯಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಆಗಿರ್ತಾನೆ. ಅದಕ್ಕೆ ನಾವು ಬಹಳ ದಿವಸದವರೆಗೆ ನೋಡ್ತಾ ಇರ್ತೀವಿ ಯುವಕರನ್ನ, ಕೆಲವೊಂದಿಷ್ಟು ಜನರನ್ನ ಮಾಲಿ ಹಾಕೊಂಡಾಗ ಮಾತ್ರ ವ್ರತ ಪಾಲನೆ ಮಾಡ್ತೀವಿ. ಮಾಲಿ ತೆಗೆದ ಮ್ಯಾಲ ನಾವು ಎಲ್ಲರೂ ಕೂಡ ಮತ್ತೆ ಯಥಾಸ್ಥಿತಿಗೆ ಹೋಗ್ತಾ ಇರ್ತೀವಿ. ಅಂತ ಮಾಲಿಯನ್ನ ಯಾರು ತೆಗೆದ್ರೂ ಕೂಡ ನೀವು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಹಾಗೆ ನಿಮ್ಮ ಜೀವನ ವ್ರತವನ್ನು ನಡಿಬೇಕು. ಯಾಕಂತ ಕೇಳಿದ್ರೆ ಬೆಂಕಿಯನ್ನು ಮಾಡಿ ಬೆಂಕಿಯಲ್ಲಿ ಹಾಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರು. ಆ ಬೆಂಕಿಯಲ್ಲಿ ಯಾರು ಇರ್ತಾನೆ ಅಂತ ಕೇಳಿದ್ರೆ ಅಗ್ನಿದೇವವಾಗಿರ್ತಕ್ಕಂಥವನ್ನ ಪ್ರತಿಷ್ಠಾಪನೆ ಮಾಡಿ ಅಯ್ಯಪ್ಪ ಸ್ವಾಮಿ ನೀವು ಬರುವಾಗ ಹೆಂಗ ಕೈ ಮಾಡಿ ಕರೀತಾನ ಅಂತ ಕೇಳಿದ್ರೆ ಆ ಅಯ್ಯಪ್ಪ ಮಾಲಾಧಾರಿಗಳ ಹಾಯುವಾಗ ಅದು ಬೆಂಕಿ ಆಗಿರುವುದಿಲ್ಲ. ಅವ್ರ ಕಣ್ಣಿಗೆ ಕಾಣ್ತಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಆ ಮಣಿಕಂಠನ ನಾಮಸ್ಮರಣೆ ಬಾಯಲ್ಲಿ, ಆದ್ರೆ ಅದು ಬೆಂಕಿ ಕಂಡು ಹೋಗಿ ಮಲ್ಲಿಗೆ ಹೂವಿನ ತರ ಆಗಿ ಆ ಸಂದರ್ಭಗಳನ್ನು ನಾವು ಕಾಣಬೇಕಾಗಿದೆ ಇವತ್ತು. ಅಂತ ಅಯ್ಯಪ್ಪ ಮಾಲಾಧಾರಿಗಳನ್ನ ನಾವು ನೋಡಿದಾಗ ಇವತ್ತು ಸಮಾಜ ಸುಧಾರಣೆ ಆಗ್ತಿರ್ತಕ್ಕಂಥ ಬಹಳಷ್ಟು ವ್ಯವಸ್ಥೆಗಳನ್ನು ನಡೀತಾ ಇದೆ.